ಜಟಾಪಟಿ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಊಟ ತಿಂಡಿ ಪಾಲಿಟಿಕ್ಸ್ ಜೋರಾಗಿದೆ. ನಿನ್ನೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಬೆಳಗ್ಗೆಯೇ ಸಚಿವರ ಜೊತೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, ಮಧು ಬಂಗಾರಪ್ಪ ಪಾಲ್ಗೊಂಡಿದ್ರು. ಸದ್ಯ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾರೀ ಚರ್ಚೆಗೆ ಕಾರಣವಾಗಿದೆ. ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ದಿನನಿತ್ಯ ಪಾರ್ಟಿ ನಡೀತಾನೆ ಇರುತ್ತೆ. ಶಾಸಕರು ಗುಂಪಾಗಿ ಸೇರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ. ನಮಗೆ ಡಿನ್ನರ್ ಬಗ್ಗೆ ಮಾಹಿತಿ ಇಲ್ಲ. ನಮ್ದು ದಿನನಿತ್ಯ ಔತಣಕೂಟ ಇದೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಪಾರ್ಟಿಗಳಾಗುತ್ತೆ. ಸಚಿವರು ಶಾಸಕರು ಅಸಮಾಧಾನ ಇನ್ನೂ ಹೆಚ್ಚಾಗಬಹುದು ಅಂತ ಹೇಳಿದ್ರು. ಇದೇ ವಿಚಾರವಾಗಿ ದಿನೇಶ್ ಗುಂಡೂರಾವ್, ಮುನಿಯಪ್ಪ, ಯತೀಂದ್ರ ಬೇಳೂರು, ಗೋಪಾಲಕೃಷ್ಣ, ಶಿವಲಿಂಗೇಗೌಡ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಸಮಯ ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ, ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇದೆ. ಅದು ಒಂದು 3-4 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಇಲ್ಲ, ನಮಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದದ್ದು ಕೇಳಿದ್ವಿ. ಡಿನ್ನರ್ ನಾನು ಹೋಗ್ತಾ ಇದ್ದೆ ಡಿನ್ನರ್ಗೆ. ಎಲ್ರಿಗೂ ಕರೆದಿದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಡಿನ್ನರ್ಗೇನು ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು. ಇಲ್ಲ, ಎಲ್ರಿಗೂ ಕರೆದಿದ್ರು. ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು. ಅದೇ ಕೆಲವ್ರಿಗೆ ಹೋಗಾಯ್ತು, ಕೆಲವ್ರಿಗೆ ಹೋಗಾಗ ಜಾಸ್ತಿ ಚಳಿ ಇರ್ತದೆ, ಕೆಲವ್ರಿಗೆ ಚಳಿ ಆಗೋದಿಲ್ಲ. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದು ಹೋಗ್ತೀವಿ, ಇವ್ರು ಕರೆದು ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLA ಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೇನು ಹೇಳಿ ಮಾಡೋಕ್ಕಾಗತ್ತೆ. ಅದಕ್ಕೆಲ್ಲ ನೋಡಿ, ಸಹಜವಾಗಿ ಪ್ರತಿಪಕ್ಷದವರು ಸಹ ಡಿನ್ನರಿಗೆ ಸೇರೋದಂಥದ್ದು ಸಹಜ ಇರುತ್ತೆ. ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು, ಮಂತ್ರಿಗಳು ಸಹಜವಾಗಿ ಊಟ ಹಾಕುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ಕೇಳ್ತಾ ಇರ್ತೀವಿ. ಏನರೋ ಇಲ್ಲಿ ಬಂದಾಗ ಒಂದು ಊಟ ಹಾಕ್ಸೋಲ್ಲ ಅಂತ ಕೇಳೋದು ಇರುತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಫಿರೋಜ್ ಶೇಟ್ ಮನೆಗೆಲ್ಲ ಹೋಗಿ ಊಟ ಮಾಡಿದ್ದಾರೆ. ಮಂತ್ರಿಗಳು ಹೋಗಿದ್ದಾರೆ, ಶಾಸಕರು ಹೋಗಿದ್ದಾರೆ. ಹಂಗಂತ ಹೇಳಿ ಅದು ಭಿನ್ನಮತಿ ಚಟುವಟಿಕೆ ಅನ್ನೋ ಹೇಳಕ್ಕೆ ಬರೋದಲ್ಲ. ಏನೋ ನಿನ್ನೆ DK ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲೆಲ್ಲ ಮಾಡಿದ್ದಾರೆ ಅಂತ ನೀವು ಸುದ್ದಿ ನಮ್ಗೆ ತಿಳಿಸಿ. ನನಗೆ ಗೊತ್ತಿಲ್ಲ. ನಾನೊಬ್ಬ ಸೀನಿಯರ್ ಲೀಡರ್ ಇದ್ದಾನೆ. ನನಗೆ ಮುಖ್ಯಮಂತ್ರಿಗಳು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳು ಕರೆದಿಲ್ಲ. ಇದು ಭಿನ್ನಮತಿಯ ಚಟುವಟಿಕೆ ಅಂತ ಹೇಳಕ್ಕಲ್ಲ. ಆದರೆ ಇದಕ್ಕೊಂದು ವಿರೋಧ ಪಕ್ಷಕ್ಕೆ ಆಹಾರ ಆಗಿದೆ. ಖಂಡಿತ ಅವ್ರು ಊಟಕ್ಕೆ ಹೋಗಿದ್ದೆ ಸುದ್ದಿ ಮಾಡಿಕೊಂಡು ಇವತ್ತು ಅವರಿಗೆ ಮಾತಾಡೋಕ್ಕೊಂದು ಹಕ್ಕು ಕೊಟ್ಟಂಗಾಗಿದೆ. ದಯವಿಟ್ಟು ಇದು ಸಹಜವಾಗಿ ಬರುತ್ತೆ. ಆದರೆ ಇದು ಭಿನ್ನಮತಿ ಅಲ್ಲ. ಇಲ್ಲ, ಏನು ನಡೀತಾ ಇಲ್ಲ. ಅವರೆಲ್ಲ ಕೂತ್ಕೊಂಡು ರೀ, ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕ ಬಂದಲ್ಲ, ಹೋಟ್ಲಲ್ಲೇ ಊಟ ಮಾಡೋದು, ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ. ನಡ್ರಿ, ಏನು ಆಗಿಲ್ಲ. ಸರ್ಕಾರ ಚೆನ್ನಾಗೈತೆ, ಸ್ಟ್ರಾಂಗ್ ಆಗಿದೆ, ಮಾಡ್ತಾರ. ನಡ್ರಿ, 100 ಸಾರಿ ಹೇಳ್ಯಾರೆ. ತಿಂಡಿ ಇಬ್ರು ಸೇರ್ಕೊಂಡು ರೀ, ಇಬ್ರು ಸೇರ್ಕೊಂಡು ಒಂದೇ 2 ಮನೇಲಿ ತಿಂಡಿ ತಿಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳಿದ್ಮೇಲೆ ಅಲ್ಲಿವರೆಗೂ ಕಾಯ್ರಿ. ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟ ಸರಿ ಮಾಡ್ಕೊಂಡು ಬನ್ನಿ ಅಂತ ಅಂದಿದ್ದೆ. ಆದರೆ ಸಿಎಂ ಕುರ್ಚಿ ಆಂತರಿಕ ವಿಚಾರ ಅಲ್ಲ, ಇದು ರಾಜ್ಯದ ವಿಚಾರ. ಸರ್ಕಾರ ಕುರ್ಚಿ ಕಿತ್ತಾಟದಿಂದ ರೈತರು ಬೀದಿಗೆ ಬರುವಂತಾಗಿದೆ. ಈ ಸರ್ಕಾರದಿಂದ ಭರವಸೆ ಈಡೇರ್ತಾ ಇಲ್ಲ. ನಾಡಿನ ಜನ ಬೇಸತ್ತು ಹೋಗಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ, CT ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯನ್ನ ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕು, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊ ಬನ್ನಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರದ ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗದೇ ಇರುವಂಥದ್ದು. ನಿಮ್ಮ ಆಂತರಿಕ ಕಚ್ಚಾಟದಿಂದ ಇವತ್ತು ಆಡಳಿತ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಡಿನ್ನರು ಬ್ರೇಕ್ಫಾಸ್ಟು ಮಾಡಿದ್ದೆ, ಹಿಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ. ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ 2 ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ.
ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ನಿನ್ನೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲೆನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ. ಊಟ ಅಂತೂ ಎಮ್ ಎಲ್ ಎಗಳಿಗೆ ಸಿಗ್ತಾ ಇದೆಯಲ್ವಾ. ಎಲ್ಲ ಎಮ್ ಎಲ್ ಎಗಳಿಗೆ ಊಟ ಹಾಕ್ಸಿಲ್ಲ. ಕಾಂಗ್ರೆಸ್ನವರಿಗೆ ಒಂಥರ ಮಜಾ, ಆ ಕಡೆಗೆ ಹೋದ್ರು ಉಂಟು, ಈ ಕಡೆಗೆ ಹೋದ್ರು. ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆಗೆ ಸಿಎಂ ಆಪ್ತರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಹೀಗಾಗಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಯತೀಂದ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಇವತ್ತು ಎಂಎಲ್ಸಿ ಯತೀಂದ್ರ ಫುಲ್ ಸೈಲೆಂಟ್ ಆಗಿದ್ದು, ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯತೀಂದ್ರ ಮಾತನಾಡಕ್ಕೆ ಏನೂ ಇಲ್ಲ ಅಂತ ಅಲ್ಲಿಂದ ತೆರಳಿದ್ದಾರೆ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಿದ್ದೀನಿ, ಮತ್ತೆ ಕೇಳ್ತಿದ್ದೀನಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಿದ್ದೀನಿ, ಮತ್ತೆ ಕೇಳ್ತಿದ್ದೀನಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಇನ್ನು ಸಿಎಂ ಡಿಸೆಂಬರ್ 19ಕ್ಕೆ ದೆಹಲಿಗೆ ಹೋಗೋಕೆ ಆಹ್ವಾನ ಬಂದಿದೆಯಾ ಅನ್ನುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಯಾರೂ ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ಯಾಕೆ ಕೇಳ್ತೀರಾ ಅಂತ ಗರಂ ಆದ್ರು. ಯಾರು ಕರೆದಿಲ್ಲ ಮಾಡಿಲ್ಲ ಹೇಳಿದಾರ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಯತೀಂದ್ರ ನೀಡಿದ ಹೇಳಿಕೆಗೆ ಶಾಸಕ ಗಣಿಗ ರವಿ ಕೌಂಟರ್ ಕೊಟ್ಟಿದ್ದಾರೆ. 1 ತಿಂಗಳ ಬಳಿಕ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡ್ತೀನಿ. ಅವರು ಸಿಎಂ ಪುತ್ರ, ನಮ್ಮೆಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಹೋಗಬೇಕು, ಮತ್ತೊಬ್ಬರನ್ನ ರೊಚ್ಚಿಗೇಳಿಸೋಕೆ ಹೋಗಬಾರದು. ಸಹೋದರನಾಗಿ ಯತೀಂದ್ರಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. 1 ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು. ಅದು ಯಾರಿಗೂ ಉಪಯೋಗ ಇಲ್ಲ. ಒಂದು ಸಿಎಂ ಡಿಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರ್ದು, ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಅದಕ್ಕಾಗಿ ಕೂಲಿ ಕೇಳ್ತಿದ್ದಾರೆ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನನ್ನ ಹಣೆಯಲ್ಲಿ ಬಿಜೆಪಿಗೆ ಹೋಗಿ ಮಂತ್ರಿ ಆಗಬೇಕು ಅಂತ ಇತ್ತು, ಅದೇ ರೀತಿ ಡಿಕೆಶಿ ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ. ಅಧಿವೇಶನ ನಡೀತಿದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನಿದೆ, ಅಧಿವೇಶನ ಮುಗಿಲಿ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು, ಈಗ ಮುಂದೆ ಯಾವಾಗ್ಲಾರಾಗ್ಲಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನೋಡ್ರಿ, ಶಿವಕುಮಾರ್ ಯಾವ ಕಾರಣಕ್ಕೂ ಬಿಜೆಪಿಲಿ ಹೋಗೋದಿಲ್ಲ. ಕಾಂಗ್ರೆಸ್ ಅಲ್ಲೇ ದುಡ್ದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಹೋಗಿ ಮಂತ್ರಿ ಆಗ್ತಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಟಿಲ್ವಾ? ಪಕ್ಷ ಕಟ್ಟಿಲ್ವಾ? ಇನ್ನು ಸೋಮಶೇಖರ್ ಹೇಳಿಕೆಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಟಾಂಗ್ ಕೊಟ್ಟಿದ್ದಾರೆ. ಸೋಮಶೇಖರ್ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ, ಈಗ ಸ್ವತಂತ್ರರಾಗಿದ್ದಾರೆ. ಆದರೆ ನಮ್ಮ ಪಕ್ಷಕ್ಕೆ ಸೇರೋದಕ್ಕಾಗಲ್ಲ, ಅವರು ಎಲ್ಲೂ ಇಲ್ಲ, ಅತಂತ್ರರಾಗಿದ್ದಾರೆ. ಅನರ್ಹರಾಗಿರುವ ಶಾಸಕರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ, ನಾನು ಇದೀನಿ ಅಂತ ತೋರಿಸ್ಕೊಳ್ಳೋಕೆ ಮಾತಾಡ್ತಿದ್ದಾರೆ ಅಷ್ಟೇ ಅಂತ ತಿರುಗೇಟ್ ಕೊಟ್ಟರು. ಅವರು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಅದರಿಂದ ಸ್ವತಂತ್ರವಾಗಿ ಮಾತಾಡ್ತಾರೆ. ಅವರ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಬೇಕಾದ್ರೆ ಹೇಳ್ತಾರೆ, ಅವರ ಅಭಿಪ್ರಾಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಅವ್ರು ಮಾತಾಡಲು ಕೂಡುದು. ಅವ್ರು ನಮ್ಮ ಪಕ್ಷಕ್ಕೆ ಸೇರೋಂಗೂ ಇಲ್ಲ, ಯಾಕೆಂದರೆ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಆದರೆ ಅಲ್ಲೂ ಇಲ್ಲ, ಅವರು ಇಲ್ಲೂ ಇಲ್ಲ, ಪಾಪ ಅತಂತ್ರವಾಗಿದ್ದಾರೆ. ಅತಂತ್ರವಾಗಿದ್ದಾಗ ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡು ಉಳ್ಕೋಬೇಕಲ್ಲ ರಾಜಕೀಯ, ಮಾತಾಡ್ತಾರೆ. ಅದನ್ನು ನಾವೇನು ಆಕ್ಷೇಪಣೆ ಮಾಡಿ. ಸಂಕ್ರಾಂತಿ ಅಲ್ಲ, ಅಧಿವೇಶನ ಮುಗಿದ ಕೂಡಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಬೆಳಗಾವಿಯಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಡಿಕೆಶಿ ಹಣೆಯಲ್ಲಿ ಬರೆದಿದೆ, ಅವರು ಸಿಎಂ ಆಗ್ತಾರೆ. ನಿನ್ನೆ ನಾವು 55 ಜನ ಶಾಸಕರು ಊಟಕ್ಕೆ ಸೇರಿದ್ವಿ, ಊಟ ಮಾಡಿದ್ದೀವಿ ಅಷ್ಟೇ. ಶಿವಕುಮಾರ್ ಸಿಎಂ ಆಗಬೇಕು, ಆಗ್ತಾರೆ, ಫಲಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ
ಅವ್ರ ಹೇಳಿಕೆ ಅವ್ರ ಸ್ವಾಭಾವಿಕವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಸೊ ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಸೊ ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ. ಇನ್ನು ಜಮೀರ್ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತಾಡಿದ್ದು, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಪಕ್ಷ ಹಾಕಿದ ಗೆರೆ ನಾನ್ ದಾಟಲ್ಲ, ಶಿವಕುಮಾರ್ ಈಗಲೇ ಆಗ್ತಾರಾ, 2028ಕ್ಕೆ ಆಗ್ತಾರಾ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ ಬಗ್ಗೆ ಸದನದಲ್ಲೂ ಚರ್ಚೆ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಈ ಸರ್ಕಾರದಲ್ಲಿ ಗೊಂದಲಗಳಿವೆ, ನೈಟ್ ಡಿನ್ನರ್ ಮೀಟಿಂಗ್ಗಳು ಜೋರಾಗಿವೆ, ಸ್ವಲ್ಪ ಹೋಮ್ ಮಿನಿಸ್ಟರ್ ಅವರೇ 10 ದಿನಗಳ ಅಧಿವೇಶನ ನಡೆಯೋ ತನಕ ಡಿನ್ನರ್ ಮೀಟಿಂಗ್ಗಳಿಗೆಲ್ಲ ಬಂದೋಬಸ್ತ್ ಮಾಡಿಸಿ ಬೀಗ ಹಾಕಿಸ್ಬಿಡಿ ಅಂತ ಕಾಲೆಳೆದ್ರು. ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ? ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು. ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರು ಏನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನೂ ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಈಗ ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು. ಯಾಕಿಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಈಗ ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ, ಮೊನ್ನೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ. ಇಲ್ಲಿ ನನಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತಾ ಇದೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ, ಸದನ ಸರಿಯಾಗಿ ನಡೀತದೆ. ಇನ್ನು ಇದೇ ವೇಳೆ ಅರವಿಂದ್ ಬೆಲ್ಲದ್ ಮಾತನಾಡಿ, ಸದನದಲ್ಲಿ DKಶಿ ಗೈರಿಗೆ ಗರಂ ಆಗಿದ್ದಾರೆ. ಸದನದ ಹೊರಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಸದನದಲ್ಲಿ ಇರೋಕೇನು, ಮಂತ್ರಿಗಳು ಕೂಡ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ, ಕಲಾಪದಲ್ಲಿ ಇಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ತಡವಾಗಿರುವ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಶಾಸಕ ಮಹೇಶ್ ತೆಂಗಿನಕಾಯಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡದ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಈ ವೇಳೆ ಹೆಬ್ಬಾಳ್ಕರ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದು, ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಮಾಡಿಸೋಣ, ಸಾಮಾನ್ಯವಾಗಿ 2 ತಿಂಗಳು ವಿಳಂಬ ಆಗುತ್ತೆ, ಬಂದಿಲ್ಲ ಅಂದ್ರೆ ಕೂಡಲೇ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಈ ಸದನಕ್ಕೆ ಸಚಿವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಶೋಕ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ, ವಿರೋಧ ಪಕ್ಷದವರು ಇರೋದೇ ಸುಳ್ಳು ಹೇಳೋದಕ್ಕೆ ಅಂತ ತಿರುಗೇಟು ಕೊಟ್ಟಿದ್ದು. ಈ ವೇಳೆ ಅಶೋಕ್ ಸಿಎಂ ಮಧ್ಯೆ ಜಟಾಪಟಿ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳಿದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನಿಸುತ್ತೆ. ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟು ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೀಗ ಪರಿಷತ್ ಕಲಾಪದಲ್ಲೇ ಸಚಿವ ಮಹದೇವಪ್ಪ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹೇಮಲತಾ ನಾಯಕ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಹದೇವಪ್ಪ, ಗ್ಯಾರಂಟಿ ಯೋಜನೆಗಳಿಗೆ SC/ST TSP ಹಣ ಬಳಸಲಾಗಿದೆ. ಪರಿಶಿಷ್ಟರ ಹಣ ಸುಮಾರು 37,000 ಕೋಟಿ ಬಳಕೆ ಮಾಡಲಾಗಿದೆ ಎಂದರು.
ಸದ್ಯ ಪರಿಶಿಷ್ಟರ ಹಣ ಗ್ಯಾರಂಟಿಗೆ ಬಳಸಿದ್ದಕ್ಕೆ ವಿಪಕ್ಷಗಳು ಕಿಡಿಕಾರಿವೆ. 3 ವರ್ಷಗಳಲ್ಲಿ ಹೇಗೆ ನಾವು ಮಂಜೂರು ಮಾಡಿದ್ದೀವಿ, ಹಂಚಿಕೆ ಮಾಡಿದ್ದೀವಿ, ಬಿಡುಗಡೆ ಮಾಡಿದ್ರೇನು, ವೆಚ್ಚ ಮಾಡಿರೋದೇನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ವಿವಿಧ ಯೋಜನೆಗಳ ಕೆಳಗಡೆ. ಹೀಗಾಗಿ ಇದು ನಾನ್ ಲ್ಯಾಪ್ಸಬಲ್ ಗ್ರ್ಯಾಂಟ್, ಇದು ಖರ್ಚಾಗಿಲ್ಲ, ಉಳಿದೋಯ್ತು ಆ ಪ್ರಶ್ನೆ ಬರೋದಿಲ್ಲ. ಆ್ಯಕ್ಟು ವೆರಿ ಸ್ಪೆಸಿಫಿಕ್. ಈ ಪರಿಷತ್ ಕಲಾಪದಲ್ಲಿ ಇವತ್ತು ಉಮಾಶ್ರೀ ಕನ್ನಡ ನಾಮಫಲಕ ಕಡ್ಡಾಯ ಕುರಿತು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಂತ ಸಚಿವ ಶಿವರಾಜ್ ತಂಗಡಗಿ, ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಮಾಡಲಾಗಿದೆ. ಹಲವು ಜಿಲ್ಲೆಗಳಲ್ಲಿ 100ಕ್ಕೆ 100 ಆಗಬೇಕಾಗಿದೆ. ನಿಯಮ ಪಾಲನೆ ಮಾಡದೇ ಇದ್ರೆ ದಂಡವನ್ನು ವಿಧಿಸಿದ್ದೀವಿ. ಅಲ್ಲದೆ ಟಾಸ್ಕ್ ಫೋರ್ಸ್, ಗ್ರಾಮ ಪಂಚಾಯಿತಿ ಮಟ್ಟದ ಸಮಿತಿ ಮಾಡಿದ್ದೀವಿ. ನಿಯಮ ಪಾಲನೆ ಮಾಡದೇ ಇರೋರಿಗೆ 5 ರಿಂದ 20 ಸಾವಿರ ದಂಡವನ್ನು ಹಾಕ್ತೀವಿ. ಬೆಂಗಳೂರಲ್ಲಿ 8 ವಲಯ ಮಾಡಿದ್ದೀವಿ. ಕನ್ನಡ ಬಳಕೆಯಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಉತ್ತರವನ್ನು ಕೊಟ್ಟರು. ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ. ಆಯೋಗದ ರಚನೆ ಆಗಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಯೊಳಗೆ 100% ಆಗಿದೆ, ಕೆಲವೊಂದಿಷ್ಟು ಜಿಲ್ಲೆಯೊಳಗೆ 90-95% ಆಗಿದೆ. ಆದರೆ ಅದರ ಜೊತೆಗೆ ಮಾನ್ಯ ಸಭಾಪತಿಗಳೇ, ನಾವು ಅದಕ್ಕೆ ದಂಡವನ್ನು ಮಾಡಿದ್ದೀವಿ, ಕಾನೂನನ್ನು ತಂದಿದ್ದೀವಿ. ನಾನು ಸಚಿವರ ಜೊತೆಗೆ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಆ ಸಮಿತಿಯನ್ನು ಅನುಷ್ಠಾನವನ್ನು ಮಾಡ್ತೀವಿ. ಮಾನ್ಯ ಬೆಳಗಾವಿಯ ಸುವರ್ಣಸೌಧದ ಸುವರ್ಣ ಗಾರ್ಡನ್ನಲ್ಲಿ ಸಾಲು ಪ್ರತಿಭಟನೆಗಳು ನಡೆಸಲಾಗ್ತಾ ಇದೆ. ಒಂದೆಡೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬವನ್ನ ಸ್ವಾತಂತ್ರ್ಯ ಹೋರಾಟಗಾರರ ಪರಿವಾರ ಅಂತ ಘೋಷಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಮತ್ತೊಂದು ಕಡೆ ಅಕ್ಕಾ ಫೌಂಡೇಶನ್ ವತಿಯಿಂದ ಶೌಚಾಲಯ ದುರಸ್ತಿ ಮಾಡೋದಕ್ಕೆ ಸಿಬ್ಬಂದಿ ನೇಮಕಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಇನ್ನೊಂದು ಕಡೆ ಕೊರಗರ ಜಿಲ್ಲಾ ಸಂಘದಿಂದ ಕೊರಗ ಸಮುದಾಯಕ್ಕೆ ಪ್ರತಿ ಕುಟುಂಬಕ್ಕೆ 2.5 ಎಕರೆ ಜಮೀನು ಹಾಗೂ ಪುನರ್ವಸತಿ ನೀಡಬೇಕು ಅಂತ ಆಗ್ರಹಿಸಿ ಧರಣಿ ಮಾಡಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆ 2006ರ ಪೂರ್ವದ ಖಾಸಗಿ ಶಾಲಾ ಕಾಲೇಜು ನೇಮಕಾತಿ ಹೊಂದಿರುವ ಬೋಧಕರಿಗೆ ಹಳೆ ಪಿಂಚಣಿ ನೀಡುವಂತೆ ಆಗ್ರಹಿಸಿ ಧರಣಿ ನಡೆಸಲಾಗಿದೆ. ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವವರಿಗೆ ಸೇವಾ ಭದ್ರತೆ ನೀಡಬೇಕು ಅಂತ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನಲ್ಲಿ ಯುನಿಟಿ ಮಾಲ್ ನಿರ್ಮಾಣಕ್ಕೆ ತಡೆ ವಿಚಾರವಾಗಿ ಪ್ರಮೋದಾದೇವಿ ಒಡೆಯರ್ ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯುನಿಟಿ ಮಾಲ್ ನಿರ್ಮಾಣಕ್ಕೆ ನನ್ನ ವಿರೋಧ ಇಲ್ಲ, ಆದರೆ ನಮ್ಮ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದು ಸರಿಯಲ್ಲ. ಕೋರ್ಟ್ನಲ್ಲಿ ಇದೇ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ಮೈಸೂರು ಕಸಬಾ ಹೋಬಳಿಯ ಸರ್ವೆ ನಂಬರ್ 1ರಲ್ಲಿರುವಂತಹ ದೊಡ್ಡಕೆರೆ ಟ್ಯಾಂಕ್ ಬೆಡ್ ಭೂಮಿಯಲ್ಲಿ ನಿರ್ಮಿಸಲಾದ ಯುನಿಟಿ ಮಾಲ್ ವಿಚಾರಕ್ಕೆ ಹೈಕೋರ್ಟ್ ಯಥಾಸ್ಥಿತಿ ಆದೇಶ ಕೊಟ್ಟಿದೆ. ಸರ್ಕಾರ ಮಾಲ್ ನಿರ್ಮಿಸಲಿ, ಆದರೆ ಖಾಸಗಿ ಆಸ್ತಿಯನ್ನು ಹಂಚಿಕೆ ಮಾಡೋದು ಸರಿಯಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಮೆಕ್ಕೆಜೋಳ ರೈತರ ಸಮಸ್ಯೆ ಇನ್ನೂ ಬಗೆಹರಿದಂತೆ ಕಾಣಿಸ್ತಿಲ್ಲ. ಸರ್ಕಾರದ ಆದೇಶ ಕಾಗದಕ್ಕೆ ಮಾತ್ರ ಸೀಮಿತವಾಯಿತಾ ಅನ್ನುವ ಅನುಮಾನ ಶುರುವಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಇನ್ನೂ ಆರಂಭ ಆಗಿಲ್ಲ. ಆದೇಶವಾದರೂ ಖರೀದಿ ಕೇಂದ್ರ ತೆರೆದಿಲ್ಲ. ಹೀಗಾಗಿ ಕ್ವಿಂಟಾಲ್ಗೆ 600 ರಿಂದ 700 ರೂಪಾಯಿ ನಷ್ಟದಲ್ಲಿ ರೈತರು ದಲ್ಲಾಳಿಗಳಿಗೆ ಮಾರಾಟ ಮಾಡಿದ್ದು ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಗೋಹತ್ಯೆ ನಿಷೇಧ ಕಾನೂನು ತಿದ್ದುಪಡಿ ವಿರೋಧಿಸಿ ಧಾರವಾಡದ ಜುಬ್ಲಿ ಸರ್ಕಲ್ನ ಬಸವೇಶ್ವರ ಪುತ್ಥಳಿ ಬಳಿ ಪ್ರತಿಭಟನೆ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಹಿಂದೂ ಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರ ಕೂಡಲೇ ಗೋಹತ್ಯೆ ನಿಷೇಧ ಕಾನೂನು ತಿದ್ದುಪಡಿ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿಗೆ ಬೌದ್ಧ ಧರ್ಮಗುರು ದಲೈಲಾಮಾ ಭೇಟಿ ಕೊಟ್ಟಿದ್ದಾರೆ. 6 ವರ್ಷಗಳ ಬಳಿಕ ಮುಂಡಗೋಡಿಗೆ ಬಂದಿದ್ದಾರೆ. 45 ದಿನಗಳ ಕಾಲ ದಲೈಲಾಮಾ ವಾಸ್ತವ್ಯ ಹೂಡಲಿದ್ದು, ದಲೈಲಾಮಾ ಆಗಮನ ಹಿನ್ನೆಲೆ ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಭಾಗಿಯಾಗಿದ್ದರು. ಹೊಸ ವರ್ಷಕ್ಕೆ ಬೆಂಗಳೂರಲ್ಲಿ ಕಾವೇರಿ ನೀರಿನ ದರ ಮತ್ತಷ್ಟು ಏರಿಕೆಯಾಗಲಿದೆ. ಜಲಮಂಡಳಿ ನಷ್ಟ ಕಡಿಮೆ ಮಾಡೋದಕ್ಕೆ ನೀರಿನ ದರ ಏರಿಕೆ ಮಾಡಲಾಗ್ತಿದೆ. ಕಾವೇರಿ ನೀರಿನ ದರ 3% ಏರಿಕೆ ಆಗುವಂತಹ ಸಾಧ್ಯತೆ ಇದ್ದು, ಮುಂದಿನ ಆರ್ಥಿಕ ವರ್ಷದಿಂದ ನೂತನ ದರ ಜಾರಿ ಆಗಲಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಕಾರಿನಲ್ಲಿ ಬಂದು ರಸ್ತೆ ಬದಿ ಬೇಕಾಬಿಟ್ಟಿ ಕಸ ಎಸೆದವರಿಗೆ ಜಿಬಿಎ ದಂಡ ಹಾಕಿದೆ. ರಸ್ತೆ ಬದಿ ಕಸ ಸುರಿದವರಿಗೆ ಜಿಪಿಎ ಅಧಿಕಾರಿಗಳು 5,000 ದಂಡ ಹಾಕಿದ್ದು, ಸರ್ವಜ್ಞ ನಗರದ ವಾರ್ಡ್ ನಂಬರ್ 29ರಲ್ಲಿ ಕಾರಿನಲ್ಲಿ ಬಂದು ಇಬ್ಬರು ಕಸದ ಚೀಲಗಳನ್ನು ರಸ್ತೆ ಬದಿ ಹಾಕಿದ್ರು. ಇನ್ನು ಕಾರಲ್ಲಿ ಬಂದು ರಸ್ತೆ ಪಕ್ಕ ಕಸ ಎಸೆದಿದ್ದವರ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಆಕ್ರೋಶ ಹೊರಹಾಕಿದ್ದಾರೆ. 5 ಅಲ್ಲ 50,000 ದಂಡ ಹಾಕಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಜಾರಿ ಹಿನ್ನೆಲೆ ಚಿಕ್ಕಬಳ್ಳಾಪುರ ಪೆರೇಸಂದ್ರದಲ್ಲಿ ಪೊಲೀಸರು ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ದಾರೆ. ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್, ಗುಲಾಬಿ ಹೂ ನೀಡಿ ಜಾಗೃತಿ ಮೂಡಿಸಿದ್ರು. ಇನ್ನು ಹೆಲ್ಮೆಟ್ ಕಡ್ಡಾಯ ಆಗಿರೋದ್ರಿಂದ ಚಿಂತಾಮಣಿ ನಗರದ ತಾಲೂಕು ಆಫೀಸ್ ಸರ್ಕಲ್ನಲ್ಲಿ ಹೆಲ್ಮೆಟ್ ವ್ಯಾಪಾರ ಜೋರಾಗಿದೆ. ಫೈನ್ ಕಟ್ಟಬೇಕಾಗುತ್ತೆ ಅನ್ನುವ ಭಯದಿಂದ ಹೆಲ್ಮೆಟ್ ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ.
ಬಾಗಲಕೋಟೆ ನಗರದ ಮೊರಾರ್ಜಿ ಬಾಲಕಿಯರ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ನಿನ್ನೆ ಸಂಜೆ ಹಾಸ್ಟೆಲ್ನಿಂದ ನಾಪತ್ತೆ ಆಗಿದ್ರು. ಆ ವಿದ್ಯಾರ್ಥಿನಿಯರು ಇವತ್ತು ವಿಜಯಪುರದಲ್ಲಿ ಪತ್ತೆಯಾಗಿದ್ದಾರೆ. ದೂರು ದಾಖಲಾಗಿದ್ದ ಹಿನ್ನೆಲೆ ಪೊಲೀಸರು ವಿದ್ಯಾರ್ಥಿನಿಯರನ್ನ ಹುಡುಕಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ಜೊತೆ ಹುಲಿ ಕಾಟವೂ ಕೂಡ ಹೆಚ್ಚಾಗಿತ್ತು. ಬಾರ್ತಿಬೈಲು ಗ್ರಾಮ, ಬಿ ಹೊಸಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಓಡಾಟ ಹೆಚ್ಚಾಗಿತ್ತು. ಹೀಗಾಗಿ ಹುಲಿ ಸೆರೆಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿತ್ತು. ಸದ್ಯ ಹುಲಿ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮತ್ತಷ್ಟು ಆತಂಕ ಶುರುವಾಗಿದೆ. ಬೆಂಗಳೂರಿನ ಏಕೈಕ ಹೋಲ್ಸೇಲ್ ಹಾಗೂ ರಿಟೇಲ್ ಆಭರಣ ಮಳಿಗೆಯಾದ ರೀಗಲ್ ಜ್ಯುವೆಲರಿ 1ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಂಡಿದೆ. ಇನ್ನು ವಾರ್ಷಿಕೋತ್ಸವ ಹಿನ್ನೆಲೆ ಗ್ರಾಹಕರಿಗೆ ಮೇಕಿಂಗ್ ಚಾರ್ಜಸ್ ಮೇಲೆ 50% ರಿಯಾಯಿತಿ ಹಾಗೂ ಪ್ರತಿ ಖರೀದಿಗೂ 1 ಚಿನ್ನದ ನಾಣ್ಯ ಉಡುಗೊರೆಯಾಗಿ ರೀಗಲ್ ಜ್ಯುವೆಲರಿ ಕೊಡ್ತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಟಿ ಶ್ವೇತಾ ಪ್ರಸಾದ್ ಭಾಗಿಯಾಗಿದ್ದು ಚಿನ್ನಾಭರಣದ ಕ್ವಾಲಿಟಿ ಹಾಗೂ ಕಲೆಕ್ಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಸೇಲ್ಸ್ ಮ್ಯಾನೇಜರ್ ಗಣೇಶ್ ಮಾತನಾಡಿ ಮುಂದಿನ ವರ್ಷಕ್ಕೆ ಒಟ್ಟು 6 ಮಳಿಗೆಗಳು ರೀಗಲ್ ಹೊಂದಿರುತ್ತೆ ಅಂತ ಹೇಳಿದ್ದಾರೆ. ರೀಗಲ್ ಜ್ಯುವೆಲ್ರಿ ನಮ್ಮ ಬೆಂಗಳೂರಿನ ಏಕೈಕ ಹೋಲ್ಸೇಲ್ ಜ್ಯುವೆಲ್ರಿ ಮಳಿಗೆ. ಅದು ಇವಾಗ ಆಲ್ಮೋಸ್ಟು ಬೆಂಗಳೂರಿಗೆ ಬಂದು 1 ವರ್ಷನ ಪೂರೈಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಗ್ರಾಹಕರು ನಮಗೆ ಕೊಟ್ಟಿರುವಂಥ ಈ ಅಭೂತಪೂರ್ವವಾದಂಥ ಒಂದು ಸಪೋರ್ಟ್ ಜೊತೆಗೆ ಕೊಟ್ಟಿರುವ ಸಹಕಾರಕ್ಕೆ ಖಂಡಿತವಾಗ್ಲೂ ನಾವು ಚಿರಋಣಿಗಳಾಗಿದ್ದೀವಿ. ಹಾಗೆಯೇ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಮ್ಮ ಬೆಂಗಳೂರಿನಲ್ಲಿರುವಂಥ 3 ಔಟ್ಲೆಟ್, ಕಮ್ಮನಹಳ್ಳಿ ಇರ್ಬೋದು, ಹಾಗೆ ಮಲ್ಲೇಶ್ವರಂ, ಜೊತೆಗೆ ಮಾರ್ತಹಳ್ಳಿಯಲ್ಲಿರುವಂಥ 3 ಔಟ್ಲೆಟ್ಗಳಲ್ಲಿ ಎಲ್ಲ ಗ್ರಾಹಕರಿಗೋಸ್ಕರ ಒಂದು ಒಳ್ಳೆ ಆಫರ್ಗಳನ್ನ ಕೊಡ್ತಾ ಇದ್ದೀವಿ. ಈ ಸಂಭ್ರಮಾಚರಣೆ ಪ್ರಯುಕ್ತ ಇಂದು ನಮ್ಮಲ್ಲಿ ಯಾರೇ ಕಸ್ಟಮರ್ಸ್ ಬಂದು ಬೈ ಮಾಡುವಂಥ ಪ್ರತಿ ಚಿನ್ನಾಭರಣಗಳ ಮೇಲೆ 50% ಫ್ಲ್ಯಾಟ್ ಮೇಕಿಂಗ್ ಚಾರ್ಜಸಲ್ಲಿ ನಿಮಗೆ ಒಂದು ಡಿಸ್ಕೌಂಟ್ ಕೊಡುವಂಥದ್ದು. ಜೊತೆಗೆ ಬಂದಿಲ್ಲಿ ಬೈ ಮಾಡುವಂಥ ಎಲ್ಲ ಕಸ್ಟಮರ್ಸ್ಗಳಿಗೆ ನಾವುಗಳು ಇವತ್ತು ಎಲ್ಲ ಗೋಲ್ಡ್ ಮತ್ತು ಡೈಮಂಡ್ ಆಭರಣಗಳ ಜೊತೆಗೆ ಉಚಿತವಾಗಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ರೀಗಲ್ ಜ್ಯುವೆಲರೀಸ್ ಅವರ ಕಮ್ಮನಹಳ್ಳಿ ಫ್ಲಾಗ್ಶಿಪ್ ಸ್ಟೋರಲ್ಲಿ ಇದ್ದೀವಿ. ರೀಗಲ್ ಮೂಮೆಂಟ್ಸ್ ಅಂತ ಫಸ್ಟ್ ಇಯರ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ 1 ವರ್ಷ ಆಗಿದೆ. ಥ್ಯಾಂಕಿಂಗ್ ಆಲ್ ದ ಸಪೋರ್ಟರ್ಸ್ ಹು ಹ್ಯಾವ್ ಕಮ್ ಹಿಯರ್ ಟು ಸಪೋರ್ಟ್ ದಿಸ್ ಟೀಮ್ ಆ್ಯಂಡ್ ಎಂಜಾಯ್ ದ ರೀಗಲ್ ಮೂಮೆಂಟ್ಸ್ ಟುಡೇ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಕುರಿತಾದ ಆಲ್ಬಮ್ ಸಾಂಗ್ ಕೆಲಸಕ್ಕೆ ನಟ ಜಗ್ಗೇಶ್ ಚಾಲನೆಯನ್ನು ಕೊಟ್ಟಿದ್ದಾರೆ. ರಾಯರ ದರ್ಶನ ಎಂಬ ಆಲ್ಬಮ್ ಸಾಂಗ್ ಮಾಡಲಾಗ್ತಿದೆ. ಅಜನೀಶ್ ಲೋಕನಾಥ್ ಸಂಗೀತ, ನಾಗಾರ್ಜುನ ಶರ್ಮಾ ಸಾಹಿತ್ಯದಲ್ಲಿ ಹಾಡು ಮೂಡಿ ಬರಲಿದೆ. ಆಲ್ಬಮ್ ಸಾಂಗ್ಗೆ ಚಾಲನೆ ಕೊಟ್ಟ ಬಳಿಕ ಮಾತನಾಡಿದಂಥ ನಟ ಜಗ್ಗೇಶ್, ನಾನು ನನ್ನ ಅಮ್ಮನ ಮಾತಿನಂತೆ ಮೊದಲ ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದೆ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ನನ್ನ ಅಮ್ಮನ ಮಾತು ಮೀರಿಲ್ಲ. ರಾಯರ ಅನುಗ್ರಹದಿಂದ ನನಗೆಲ್ಲ ಸಿಕ್ಕಿದೆ. ನಾನು ರಾಯರ ಬಗ್ಗೆ ಹಾಡುಗಳ ಮಾಡೋಕ್ಕೆ ಪ್ಲಾನ್ ಮಾಡಿದ್ದು. ML ಎಂಬ ಸಂಗೀತ ನಿರ್ದೇಶಕರ ಬಳಿ 12 ಟ್ಯೂನ್ ಮಾಡಿಸಿದ್ದೀನಿ. ಆದಷ್ಟು ಬೇಗ ನಾನು ರಾಯರ ಬಗ್ಗೆ ಹಾಡುಗಳ ಮಾಡಿ ನಾನೇ ಹಾಡ್ತೀನಿ ಅಂತಲೂ ಹೇಳಿದ್ದಾರೆ.